ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಇವತ್ತಿನ ಹೊಸ ವ್ಲಾಗ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರ ಅಂತ ಅನ್ಕೋತೀನಿ. ಸೊ ಏನಪ್ಪ ಇವತ್ತಿನ ವಿಶೇಷತೆ ಅಂದರೆ, ಸೊ ನೋಡಿರ್ತೀರ ತಮ್ನೇಲಲ್ಲಿ ನೋಡಿರ್ತೀರ ಆ್ಯಂಡ್ ಟೈಟಲಲ್ಲಿ ನೋಡಿರ್ತೀರ. ಹೌದು ಗೈಸ್, ಇವತ್ತು ಹೋಗ್ತಿದ್ದೀವಿ. ಇವತ್ತು ಸಂಡೇ. ಸೊ ಬೆಂಗಳೂರಿನ ಒನ್ ಆಫ್ ದ ಫೇಮಸ್ ಮಾವಳ್ಳಿ ಬಿರಿಯಾನಿಗೆ ಹೋಗ್ತಿದ್ದೀವಿ, ಮಟನ್ ಬಿರಿಯಾನಿ. ಸೊ ಸಂಡೇ ಬಂತು, ಹುಡುಗರೆಲ್ಲ ಸೇರಿ ಈ ಥರ ಒಂದು ಫುಡ್ ಟ್ರಿಪ್ ಮಾಡ್ತಿರ್ಬೇಕು, ಅವಾಗ ಅಲ್ಲೆಲ್ಲಿ ಹೋಗ್ತಿರ್ಬೇಕು. ಸೊ ಎಲ್ಲರೂ ಸೇರಿಕೊಂಡು ಹೋಗ್ತಿದ್ದೀವಿ, ಹೋಗೋಣ. ಆ್ಯಸ್ ಆಲ್ವೇಸ್ ಟೈಮಿಂಗ್ ಸೆಟ್ ಆಗೋದು ಒಂದು ಆ್ಯಂಡ್ ಹೊರಡೋದು ಒನ್ ಟೈಮ್ಗೆ. ಸೊ ವೇಟ್ ಮಾಡ್ತಿದ್ದೀನಿ. ಆಲ್ರೆಡಿ 4:40 ಬಿಡೋಕ್ಕಂತ ಹೇಳಿದ್ದು. ಇವಾಗ ಬಂದು ಟೈಮ್ 4:50 ಸೊ ಇನ್ನೂ ಅದ್ರ ಬರೋಕ್ಕೆ ರೆಡಿ ಇಲ್ಲ. ಸೊ ಸುರೇಶ್ ಸರಿ ವೇಟ್ ಮಾಡೋಣ. ಅವ್ರು ಬರೋವರೆಗೂ ಇಂಟ್ರೋ ನೋಡ್ಕೊಂಬರ್ರಿ. ಇದ ಬಂದ ಪಾಪ ಇವ. ನಾನು ಇವನಿಗೆ ಎಬ್ಬಿಸ್ತೀನಂತ ಹೇಳಿದ್ದು. ಆಮೇಲೆ ಹೋಗೋದೇನಿಲ್ಲ, ಹೋಗೋದು ಅಲ್ಲಿ ಏನದು ಪೇಪರ್ ಗೀಪರ್ ಎತ್ತದು, ಅಲ್ಲಿ ಅವ್ರಿವ್ರು ತಿಂದಿದ್ದು ಪೇಪರ್ ತಲೆ ಎತ್ತದು, ಚಹಾ ಕುಡಿಯೋದು, ಬಂದ್ಬಿಡೋದು. ನೋಡೋಣ, ಹೋಪ್ ಸಿಗ್ಬೋದು. ಸೊ ಸುರೇಶ್ ಅವರು ಇವಾಗ ಎದ್ದವ್ರಂತೆ, ಅವ್ರನ್ನ ಫೋನ್ ಮಾಡೋದಲ್ವ ಅಂತ ನನಗೆ ಹೇಳತ್ತಾರೆ. ಈಗ ಎದ್ದಾರಂತ ಪುಣ್ಯಾತ್ಮ ಮಿಸ್ಟರ್ ಸೂರ್ಯ. ಭಾವನಾತ್ಮಕವಾದ ಜೀವಿ ನಾನು. ಪಾರ್ಲೆ ಟೋಲ್ ಹತ್ರ ಸಿಗ್ತೀನಿ. ಎಲ್ಲಾ ಜನ ನೆಮ್ಮದಿಯಿಂದ ನಿದ್ದೆ ಮಾಡೋ ಟೈಮಿಗೆ ನಮ್ಮಂತ ಯುವಕರ ಹುಳ ನೋಡ್ರಿ, ಅರ್ಲಿ ಮಾರ್ನಿಂಗ್ ಬೆಳಿಗ್ಗಿನ ಜಾವ 4-5 ಗಂಟೆಗೆ ಎದ್ದು ಬಿರಿಯಾನಿ ತಿನ್ನೋದಕ್ಕೆ ಎಷ್ಟೆಷ್ಟೋ ಕಿಲೋಮೀಟರ್ ಹುಡ್ಕೊಂಡು ಹೋಗ್ತೀವಿ. ನಮ್ ಕಡೆ ಇಲ್ಲ ಕಲ್ಚರ್ ಅಂದ್ರೆ ಅರ್ಲಿ ಮಾರ್ನಿಂಗ್ ಬಿರಿಯಾನಿ ಈ ತರ ಏನು. ನಮ್ ಕಡೆ ಅಂದ್ರೆ ಉತ್ತರ ಕರ್ನಾಟಕ ಸೈಡ್ ಈ ತರ ಅರ್ಲಿ ಮಾರ್ನಿಂಗ್ ಬಿರಿಯಾನಿ ಈ ತರ ಏನು ಇಲ್ಲ. ಯಾರನ್ನ ಮಾಡ್ರಿ, ನಮ್ ಇಲ್ಕಲ್ ಕಡೆ ಆ ಕಡೆ ಯಾರನ್ನ ಮಾಡ್ರಿ. ಮೋಸ್ಟ್ಲಿ ಮಾವಳ್ಳಿ ಬಿರಿಯಾನಿ ಗದಗ ಒಳಗೆ ಐತಂತ ಕೇಳ್ಪಟ್ಟೆ. ನಿನ್ನೆ ವಿಡಿಯೋಸ್ ನೋಡ್ಬೇಕಾದ್ರೆ ನೋಡ್ದೆ ಗದಗ ಒಳಗೆ ಇದೆ ಮಾವಳ್ಳಿ ಬಿರಿಯಾನಿ ಅಂತ. ಜೈ ಶ್ರೀರಾಮ್. ಹಂಗ ಮಾತಾಡ್ಕೊಂತ ಹೋಗ್ಬೇಕಾದ್ರೆ ಒಂದು ಥಾಟ್ ಬಂತು ಅನ್ನೋದಕ್ಕಿಂತ ಥಾಟ್ ನೆನಪಾಯ್ತು. ಯಾರೋ ಕೇಳಿದ್ದು ಫ್ರೆಂಡ್ಸ್ ನ ಕರ್ಕೊಳ್ಳಿ, ಬೈಕ್ ಹಾಕೊಂಡು ಎಲ್ಲನ ಒಂದ್ ಕಡೆ ಸುಮ್ನೆ ಹಿಂಗ್ ಹೋಗಿ ಅಡ್ಡಾಡ್ಕೊಂಡ್ ಬರ್ರಿ. 10 ರೂಪಾಯಿ ಟೀ, ಒಂದು 50-100 ರೂಪಾಯಿ ಪೆಟ್ರೋಲ್, ಒಂದ್ 50-60 ಕಿಲೋಮೀಟರ್ ಹಿಂಗ್ ಹೋಗಿ ಬರ್ರಿ, ಎಂಜಾಯ್ ಮಾಡ್ರಿ. ಏನ್ ಡಿಪ್ರೆಷನ್ ಕೀಮ ಮರ್ತ್ ಬಿಡ್ರಿ, ಎಲ್ಲ ಎಂಜಾಯ್ ಮಾಡ್ರಿ, ಹೋಗ್ರಿ, ಅಡ್ಡಾಡ್ರಿ. ಗಾಡಿಗೆ ಪೆಟ್ರೋಲ್ ತುಂಬ್ಸಾಕ್ತೀವಿ. ಈ ಪೆಟ್ರೋಲ್ ಬಂಕ್ ಯಾವಾಗ ಆಯ್ತಂತನ ಗೊತ್ತಿಲ್ಲ. ಒಂದು ಸ್ವಲ್ಪ ದಿನದಿಂದ ಹಿಂಗೆ ನೆಲ ಸಮ ನೋಡಿರ್ತೀವಿ, ಫುಲ್ ಫ್ಲ್ಯಾಟ್ ಪ್ಲೇಸ್ ನೋಡಿರ್ತೀವಿ, ಇಲ್ಲ ಹಳೆ ಬಿಲ್ಡಿಂಗ್ ನೋಡಿರ್ತೀವಿ. ಒಂದು ಸ್ವಲ್ಪ ದಿನ ನೀವು ಆ ಕಡೆ ಹೋಗೋದು ಬಿಟ್ಬಿಟ್ರಿ ಅಂದ್ರೆ ಬಂದು ನೋಡಿದ ತಕ್ಷಣ ಫುಲ್ ಬಿಲ್ಡಿಂಗ್ ಹಿಂಗೆ ಬಿಟ್ಟಿರುತ್ತೆ. ಬಿಲ್ಡಿಂಗ್ ಆಲ್ರೆಡಿ ಇನಾಗ್ರೇಟ್ ಆಗಿಬಿಟ್ಟಿರುತ್ತೆ. ನಮ್ಮ ಹಳ್ಳಿ ಕಡೆ ಕ್ಯೂರಿಂಗ್ ಅಂತ ಇರುತ್ತೆ, ತುಂಬ ಲೇಟ್ ಆಗುತ್ತೆ ಮನೆ ಕಟ್ಟೋದು. ಇಲ್ಲಿ ಫುಲ್ ಈ ಪೆಟ್ರೋಲ್ ಬಂಕ್ ನೋಡ್ರಿ, ಗೊತ್ತಾ ಇರಲಿಲ್ಲ ನನಗೆ. ಬಿಟ್ಟು ಭಾಳ ಅಂದ್ರೆ ಒಳಗಳಾಗಿರ್ಬೇಕು. ಬಂದು ನೋಡ್ತೀನಿ, ಆಲ್ರೆಡಿ ರೆಡಿ ಆಗ್ಬಿಟ್ಟೈತಿ. ಭಗವಂತನೇ. ವಾಟ್ಸಾಪ್ ಒಳಗೆ ವಾಯ್ಸ್ ಮೆಸೇಜ್ ಬರತೈತಿ. ನಮ್ಮ ಶ್ರೀಧರ್ ಅವರು ಮುಂದೆ ಹೋಗಿ ವೇಟ್ ಮಾಡ್ತಾವ್ರೆ, ಸರಿಯಾಗಿ ಕೂತಿರ್ತಾರೆ ಅವರು. ನಾನು ಓಪನ್ ಮಾಡ್ಕೊಡಲ್ಲ, ಡೈರೆಕ್ಟಾಗಿ ಕೂತ್ಕೊಳ್ತೀನಿ. ಹುಡುಗರು ಇಲ್ಲಿ ವೇಟ್ ಮಾಡ್ತಾವ್ರೆ. ಯಾರ್ಯಾರು ನಮಸ್ಕಾರ. ಹರ್ಷಾನ್ ಕರ್ಕೊಂಡು ಬಂದಿನಿ ಭಾಳ ದಿನ ಆದಮೇಲೆ. ಹೇಳ್ರಪ್ಪ. ಈ ಬಂಧನ ಆ್ಯಸ್ ಯೂಶುವಲ್ 1 hour ಲೇಟ್ ಆಯಿತು. 1 hour. ಏನಲ್ಲಿ ಜನ ಸೇರಿಬಿಟ್ಟಿದ್ದಾರೆ. ನನ್ನ ಲೆಕ್ಕದಲ್ಲಿ ನೋಡಿಲ್ಲ ಬಿಡಿ ನಾವು ಅಷ್ಟು ಜನನ. ಒಂದು ಕಡೆ ಒಂಥರ ನಮ್ಮ ಪ್ರವಾಹ ಬಂದಂಗೆ ಬಂದ್ಬಿಟ್ಟವ್ರೆ ಫುಲ್ಲು.
ಪಾರ್ಸಲ್ ತೊಗೊಂಡು ಹೋಗ್ಬೇಕಲ್ಲಪ್ಪ, ನಾನು ತೊಗೊಂಡು ಹೋಗ್ಬೇಕು. ಪಾರ್ಸಲ್ ತರ್ತಾರ ಅಂದಿದ್ದಕ್ಕೆ ಬಿಟ್ಟಿರ್ತಾರ ಅವ್ರು. ನಾನು ತೊಗೊಂಡೋಗ್ಬೇಕು, ನಮ್ಮ ಅಣ್ಣ ಅವ್ರು ವೇಟ್ ಮಾಡಾರ್ತಾರೆ. ಮುಸ್ತಫಾ ಸೂರ್ಯವಂತಾಗಿರೋದು ಇಷ್ಟೇ ಜನ. ಮರಿಯಪ್ಪ ಇಲ್ಲಿ, ಮರಿಯಪ್ಪ ಅಲ್ಲಿ. ಇಲ್ಲ, ಎಷ್ಟು ಗಂಟೆಗೆ ಬಂದಿದ್ದು ನಾವು? ಎಷ್ಟೊತ್ತಿಗೆ ಮಟನಿಗೆ? ಮಟನ್ ಸಂಬಂಧ ವೇಟ್ ಮಾಡತ್ತೀವಿ. ಇನ್ನು ಹೊಟ್ಟಿ ನೋಡಿದ್ರೆ ತಾಳ ಹಾಕತ್ತೀವಿ. ಇವನು ಚಿಕನ್, ನಾವು ಮಟನ್ ತಿನ್ನೋದು ಚಿಕನ್. ಪಾಪ ಇವ್ರಿಗೋಸ್ಕರ ನಾವು ಕಾಯ್ತಾ ಇದ್ದೀವಿ. ಅವ್ರು ಇಬ್ಬರೆಲ್ಲ ಹೋದ್ರು. ಅವರು ಆ್ಯಕ್ಚುಲಿ ಮಟನ್ ಲೇಟ್ ಆಗೈತೆ ಅಂತೇಳಿ ಚಿಕನ್ ತಿನ್ನೋ ನಮ್ಮ ಸ್ವ್ಯಾಪ್ ಆಗಿದ್ವಿ. ತಿನ್ರಿ ಮಹಾಪ್ರಭು. ಅವ್ರು ನನ್ನ ಮುಂದೆ ಹೊಡೆಯಲ್ಲ, ಅದಕ್ಕೆಲ್ಲ ನುಗ್ಗಲ್ ಸೈಡ್. ಈ ಕಡೆ ನೋಡಲಿ ಏಯ್ ಸಿಂಬಾ ಹಾಯ್ ಹಚ್ಚ ಬನ್ನಿ. ಹೆಂಗೈತೆ ಹೇಳಿ ಟೇಸ್ಟ್? ಹೆಂಗೈತೆ ಟೇಸ್ಟ್? ಮಾರ್ನಿಂಗ್ ಬಿರಿಯಾನಿ ಅಂದ್ಕೊಂಡು ಬಂದ್ವಿ, ಬಟ್ ಇದು ಬ್ರೇಕ್ಫಾಸ್ಟ್ ಆಯಿತು. ಟೈಮ್ ಬಂದು 7 ಗಂಟೆ ಅನ್ಸುತ್ತೆ. ಟೇಸ್ಟ್ ಹೆಂಗೈತ್ಲೆ? ತಡ್ರಿ ಇವ್ರು ಹೇಳ್ತಾರೆ. ವರ್ತ ಇಷ್ಟು ಬೆಳಗ್ಗೆ ಎದ್ದು ಬಂದಿದ್ದಕ್ಕೆ. ನಿಮ್ಮದು ಚಿಕನ್ ಬಿರಿಯಾನಿ ಹೆಂಗೈತಿ? ಟೇಸ್ಟ್ ಹೆಂಗೈತಿ? ಅವಾಗಲೇ ಕೇಳೀನಿ, ಇನ್ನೊಂದ್ಸಲ ನಾನು ಟೇಸ್ಟ್ ಮಾಡ್ತೀನಿ. ಗೈಸ್ ಮುಗೀತು, ತಿಂದ್ವಿ, ಮಸ್ತು ಸಖತ್ತಾಗಿತ್ತು. ಬೆಳಿಗ್ಗೆ ಎದ್ದು ಬಂದಿದ್ದಕ್ಕೂ ವರ್ತ್ ಅನ್ನಿಸ್ತು. ಒಂದು ಪಾರ್ಸಲ್ನ ತೊಗೊಂಡಿದ್ದೀವಿ ತಿಂದು. ಸೊ ಹೆಂಗಿತ್ತಪ್ಪ ಎಕ್ಸ್ಪೀರಿಯನ್ಸ್? ಹೆಂಗಿತ್ತು ಟೇಸ್ಟ್? ಚೆನ್ನಾಗಿತ್ತು, ಆದರೂ ಚೆನ್ನಾಗಿತ್ತು. ಕೊಬ್ಬಿದ್ದಿಲ್ಲೇನ? ನಿಂಗೆ ಹೆಂಗೆ ಅನ್ನಿಸ್ತು? ಡೈಲಿ ಬರೋಂಗಾಯ್ತಾ ಟೇಸ್ಟ್? ಹಾಂ, ಡೈಲಿ ಬರ್ತಾನಂತ. ಸೊ ಇಲ್ಲಿಬ್ಬರು ವೇಟ್ ಮಾಡತ್ತಾರ. ಹೆಂಗಿತ್ತು ಸರ್ ಎಕ್ಸ್ಪೀರಿಯನ್ಸ್? ಹೆಂಗಿತ್ತು ಟೇಸ್ಟ್? ಬೆಳಿಗ್ಗೆ ಎದ್ದು ಬಂದಿದ್ದಕ್ಕೆ ವರ್ತ್ ಅನ್ನಿಸ್ತಾ? ಚೆನ್ನಾಗಿತ್ತು. ಬಾಯ್, ಸಿಗೋಣ ಮತ್ತೆ. ಬಾಯ್. ಆಲ್ ರೈಟ್. ಸೊ ಗೈಸ್ ಮನೆಗೆ ಬಂದ್ವಿ, ಮುಗಿಸ್ಕೊಂಡ್ಬಂದ್ವಿ. ಡೆಫಿನೆಟ್ಲಿ ವರ್ತ್ ಇತ್ತು. ಹೈಪು ಅದು ಇರೋ ಹೈಪಿಗೆ ವರ್ತ್ ಆಗಿತ್ತು. ಹೋಗಿ ಬಂದ್ವಿ, ತುಂಬ ಚೆನ್ನಾಗಿತ್ತು ಟೇಸ್ಟು. ತುಂಬ ಎಂಜಾಯ್ ಮಾಡ್ಕೊಂಬಂದ್ವಿ. ಸೊ ಆಲ್ರೆಡಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀವಿ ಎಡಿಟಿಂಗಿಗೆ. ಸೊ ಬರುತ್ತೆ ತುಂಬ ಇವತ್ತೇ ಸಂಡೇ, ಇವತ್ತು ಹೋಗಿ ಬಂದು ಇವತ್ತು ಅಪ್ಲೋಡ್ ಮಾಡ್ತೀನಿ. ಸೊ ಚೆನ್ನಾಗಿತ್ತು. ಐ ಹೋಪ್ ಯು ಲೈಕ್ ದ ವಿಡಿಯೋ ವ್ಲಾಗ್. ಸೊ ಹೀಗೆ ಸಪೋರ್ಟ್ ಮಾಡ್ತಾಯಿರಿ, ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸ್ಟೇ ಟ್ಯೂನ್. ಸೈನಿಂಗ್ ಆಫ್.